ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟಿಯಿಂದ. ಈಗ ಏನು ನೋಡ್ತಾ ಇದ್ರಲ್ಲ, ಇದು ಒಂದು 40-50 ಅಡಿ ದೊಡ್ಡ ರೋಡು. ಈ ರೋಡ್ಗೆ ಅಟ್ಯಾಚ್ ಆಗಿ ಒಂದು 2 ಎಕರೆ ಲ್ಯಾಂಡ್ ತೋರಿಸ್ಕೊಡ್ತೀನಿ ಬನ್ನಿ. ತುಂಬಾ ಚೆನ್ನಾಗಿದೆ ಮಣ್ಣು. ಇದು ಆ ಕಡೆಯಿಂದ ಅರ್ಧ ಟಾರ್ ರೋಡ್ ಆಗಿದೆ, 100% ಇದು ಕೂಡ ಟಾರ್ ರೋಡ್ ಆಗುತ್ತೆ. ದೊಡ್ಡ ರೋಡ್ ಆಗುತ್ತೆ ಟಾರ್ ರೋಡು. ಇದು ಈ ರೋಡ್ಗೆ ಅಟ್ಯಾಚ್ ಆಗಿರೋಂಥ ಒಂದು ಪ್ಯೂರ್ ರೆಡ್ ಸಾಯಿಲು, ಕೆಂಪು ಮಣ್ಣು. ಉಳುಮೆ ಮಾಡಿದಾಗ ಹೆಂಗೆ ಕಾಣ್ತಿತ್ತು ಅಂದರೆ, ಟ್ರ್ಯಾಕ್ಟ್ರು ಉಳುಮೆ ಮಾಡಿದ್ರೆ ಸೂಪರ್ ಇದೆ ಸರ್ ಮಣ್ಣು ಅಂತ ಹೇಳ್ತಾರೆ, ಅಷ್ಟು ಚೆನ್ನಾಗಿದೆ ಮಣ್ಣು. ಇದು ಮಡ್ ರೋಡ್ ಅಟ್ಯಾಚ್ ಅಂತ ಹೇಳ್ತಾ ಇದ್ದಲ್ಲ, ಇದು 40-50 ಅಡಿ ದೊಡ್ಡ ರೋಡು. ಮತ್ತು ಸ್ಟೇಟ್ ಹೈವೇಗೆ ತುಂಬ ಹತ್ತಿರ ಇರೋಂಥ ರೋಡು. ಇದು ಶೂಟಿಂಗ್ ಮಾಡೋ ಅಂಥ ಒಂದು ವಿಲೇಜ್ ಹತ್ತಿರ ಇರೋಂಥ ಒಂದು ಪ್ರಾಪರ್ಟಿ. ಇದು ಫೇಮಸ್ ವಿಲೇಜ್. ಇದು ತುಂಬ ಫಿಲಮ್ ಶೂಟಿಂಗ್ ನಡೀತಾ ಅದೆಲ್ಲ ತೋರಿಸ್ಕೊಡ್ತೀನಿ ಬನ್ನಿ ಯಾವ ರೀತಿ ಇದೆ ಅಂತ. ವಿಲೇಜು ಕೂಡ ತೋರಿಸ್ಕೊಡ್ತೀನಿ. ಆ ಲೊಕೇಶನಲ್ಲಿ ನಿಯರ್ ಬೈ ಇರುವಂಥ ಲ್ಯಾಂಡ್. ಇದು ಗುಡ್ ಲೊಕೇಶನ್ನು, ತುಂಬಾ ಚೆನ್ನಾಗಿದೆ. ಮತ್ತು ಇದೇನು ರೋಡ್ ತೋರಿಸ್ತಾರೆ, ಈ ರೋಡೆಲ್ಲ ಕಡಿಮೆ ಅಂದರೆ ಒಂದು 10-15 ಜನ ಬ್ಯಾಂಗ್ಳೂರವ್ರು ಪರ್ಚೇಸ್ ಮಾಡಿದ್ದಾರೆ. ಏನು ನೋಡಿ ಅಲ್ಲಿ ಪೆನ್ಸ್ ಕಾಣ್ತಾ ಇದೆಯಲ್ಲ, ಆ ಪೆನ್ಸು ಕೂಡ ಬೆಂಗಳೂರಲ್ಲಿ ತೊಗೊಂಡಿರೋದು. ಪೆನ್ಸ್ ಹಾಕಿ ಮತ್ತು ಬೋರ್ ಆಗಿದೆ. ಇದು ನ್ಯಾಷನಲ್ ಹೈವೇಯಿಂದ ಕೇವಲ 8 ಕಿಲೋಮೀಟ್ರ್ ಆಗುತ್ತೆ. ಫ್ರಮ್ ನಂಜನಗೂಡು 30 ಕಿಲೋಮೀಟ್ರು, ಫ್ರಮ್ ಮೈಸೂರು 50 ಕಿಲೋಮೀಟ್ರು, ಫ್ರಮ್ ಬ್ಯಾಂಗ್ಳೂರಿಂದ ಅಪ್ರಾಕ್ಸಿಮೇಟ್ಲಿ ಒಂದು 75 ಕಿಲೋಮೀಟ್ರ್ ಆಗುತ್ತೆ. ನೀವು ಅಪ್ ಟು ಜಮೀನು ಒಂದು 200 ಮೀಟ್ರ್ ಅನ್ನೋರು ಕೂಡ ತುಂಬಾ ದೊಡ್ಡ ರೋಡೇ ಇದೆ. ಸ್ಟೇಟ್ ಹೈವೇ ಕೂಡ ಜಸ್ಟ್ ಒಂದು 200 ಮೀಟ್ರು ಸ್ಟೇಟ್ ಹೈವೇ. ಆಮೇಲೆ ಬಸ್ ರೂಟ್ ಇದು. ತುಂಬಾ ಬಸ್ಗಳು ಬರ್ತವೆ ಈ ನಿಯರ್ ಬೈ 200, ಅಲ್ಲೇ ಸ್ಟಾಪ್ ಉಂಟು. 200 ಮೀಟ್ರ್ ಇದೆ. ಬೇಗೂರಿಂದ ಸತತವಾಗಿ ಹಾಫ್ ಆನ್ ಅವರ್ಗೊಂದು ಬಸ್ ಇದೆ. ಒಂದು ಒಳ್ಳೆ ಲೊಕೇಶನ್ಲಿರೋಂಥ ಲ್ಯಾಂಡ್ ಇದು. ಜನರಲ್ ಪ್ರಾಪರ್ಟಿ ಇದು. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ. ಮೊದಲು ಲೊಕೇಶನ್ಗಿಂತ ಮುಂಚೆ ಜಮೀನು ಬಗ್ಗೆ ಹೇಳ್ಬಿಡ್ತೀನಿ ಕೇಳಿ. ಇದು ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಡಾಕ್ಯುಮೆಂಟ್ಸು. ಇದು ಪರ್ಚೇಸ್ ಪ್ರಾಪರ್ಟಿ. ಕೆಂಪು ಮಣ್ಣು, ತುಂಬಾ ಚೆನ್ನಾಗಿದೆ. ಡಾಕ್ಯುಮೆಂಟ್ಸು ನಿಮ್ಗೆ ಲೀಗಲ್ಗೆ ಏನು ಬೇಕೋ ಅದು ಕೊಡೋಣ. ನೋಡಿ ಅಲ್ಲಿ ಏನು ಜೂಮ್ ಮಾಡಿ ತೋರಿಸ್ತಿರಲ್ಲ, ಅದು ಫ್ಲ್ಯಾಗ್ ಇದೆಲ್ಲ, ಅದೇ ವಿಲೇಜು. ನಾನು ಹೇಳಿದ್ನಲ್ಲ, ತುಂಬಾ ಫೇಮಸ್ ಆಗಿರೋಂಥ ಒಂದು ಶೂಟಿಂಗೆಲ್ಲ, ಫಿಲಮ್ ಶೂಟಿಂಗೆಲ್ಲ ನಡೆಯುವಂಥ ವಿಲೇಜ್ ಇದು. ಅದೇ ವಿಲೇಜು. ನೋಡಿ ನಿಯರ್ ಬೈ ಈ ಜಮೀನಿಂದ ಏನೋ ಒಂದು 200-300 ಮೀಟರ್ಸಲ್ಲಿ ಒಂದು ಕಾಲೇಜ್ ಇದೆ, ಡಿಗ್ರಿ ಕಾಲೇಜು. ನೋಡಿ ಜೂಮ್ ಮಾಡಿ ತೋರಿಸ್ಕೊಡ್ತೀನಿ, ಅದು ಡಿಗ್ರಿ ಕಾಲೇಜು. ಮತ್ತು ನಿಯರ್ ಬೈ KV ಸ್ಟೇಷನ್ ಇದೆ ಸ್ವಲ್ಪ ದೂರದಲ್ಲೇ. ಮತ್ತು ಜನ ಓಡಾಡೋಂಥ ರೋಡು ಇದು ಜಾಸ್ತಿ. ಮತ್ತು ಫಾರ್ಮ್ ಹೌಸ್ಗಳು ಕೂಡ ತುಂಬ ಇದೆ. ಓನರ್ ಪ್ರೈಸ್ ಹೇಳ್ತಾ ಇರೋದು 85 lakhs ಟೋಟಲ್ಲು. 85 ಲಕ್ಷ ಟೋಟಲ್ ಹೇಳ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಮಾಡಿಕೊಡೋಣ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನಮ್ಮದು 2% ಕಮಿಷನ್ ಇರುತ್ತೆ. ಜನರಲ್ ಪ್ರಾಪರ್ಟಿ ನೋಡಿ. ಏನು ಸೌತ್ಗೆ ದೊಡ್ಡದಾಗಿ ರೋಡ್ ಇದೆ, ವೆಸ್ಟ್ಗೂ ಕೂಡ ರೋಡ್ ಇದೆ. ಇದು ಖಂಡಿತ 100% ಟಾರ್ ರೋಡ್ ಆಗುತ್ತೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. 100% ಟಾರ್ ರೋಡ್ ಆಗುತ್ತೆ. ಮತ್ತು ತುಂಬ ದೊಡ್ಡ ರೋಡ್. ನೀವು ಟ್ರಾಲಿ ತಗೊಂಡು ಬಂದ್ಬೇಕಾದ್ರೆ ನಿಲ್ಲಿಸ್ಬೋದು. ಈಗೇನು ಜೂಮ್ ಮಾಡಿ ತೋರಿಸ್ನಲ್ಲ, ಅದೇ ವಿಲೇಜು. ಅಲ್ಲೇನು ಮನೆಗಳ ಕಾಣ್ತಾರೆ, ಅಲ್ಲೇ ವಿಲೇಜ್ ಬರೋದು. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೊಸ ಹೊಸ ವೀಡಿಯೋಗಳನ್ನು ಹಾಕ್ತಾಯಿರ್ತೀನಿ ಬನ್ನಿ. ಸ್ಟೇಟ್ ಹೈವೇ ಎಷ್ಟು ಹತ್ರದಲ್ಲ ಅಂತ ತೋರಿಸ್ಕೊಡ್ತೀನಿ. ಈಗೇನು KV ಸ್ಟೇಷನ್ ಇದೆಯಲ್ಲ, ಇದು ನಿಯರ್ ಬೈ ಇದೆ. ನೋಡಿ ಮನೆಗಳು ಕೂಡ ನಿಯರ್ ಬೈ ಇದೆ. ಅಲ್ಲೇ ಒಂದು ಮನೆ ಮಾಡ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ಒಂದು 200 ಮೀಟರ್ಸ್ ಇದೆ ಅಷ್ಟೇ. ದಯವಿಟ್ಟು ಇಂಟ್ರೆಸ್ಟ್ ಇರೋರು ಮಾತ್ರ ಕರೆ ಮಾಡಿ. ಮತ್ತು 85 lakhs ಟೋಟಲು. ನೋಡಿ ದಯವಿಟ್ಟು ವೀಡಿಯೋ ನೋಡೋರು ಪ್ರತಿಯೊಂದು ಕೂಡ ಅಬ್ಸರ್ವ್ ಮಾಡಿ. ಸೋಲ್ಡ್ ಔಟ್ ಆಗಿದ್ದರೆ ಸೋಲ್ಡ್ ಔಟ್ ಅಂತ ಬರೆದಿರ್ತೀನಿ. ಸೋಲ್ಡ್ ಔಟ್ ಆಗಿದ್ರೆ ಮತ್ತೆ ಕೇಳೋ ಬದಲು ಕರೆಕ್ಟಾಗಿ ನೋಡ್ಕೊಬಿಡಿ. ಪ್ರೈಸ್ ಎಲ್ಲ ಅಲ್ಲೇ ಮೆನ್ಷನ್ ಮಾಡಿರ್ತೀನಿ ಪ್ರತಿಯೊಂದನ್ನು ಕೂಡ. ಇದು ಸ್ಟೇಟ್ ಹೈವೇ. ಇದು ಬೇಗೂರಿಂದ ಬರುವಂಥ ರೋಡು. ಬೇಗೂರಿಂದ ಟುವರ್ಡ್ಸ್ ಚಾಮರಾಜನಗರಕ್ಕೆ ಹೋಗುವಂಥ ಸ್ಟೇಟ್ ಹೈವೇ. ಆ ಸ್ಟೇಟ್ ಹೈವೇನೇ ಜಸ್ಟ್ ಒಂದು 200 ಮೀಟರ್ಸು. ಒಂದು 400 ಮೀಟರ್ಸ್ ಬಂದರೆ ನಿಮಗೊಂದು ಪೆಟ್ರೋಲ್ ಬಂಕ್ ಸಿಗುತ್ತೆ. ಪೆಟ್ರೋಲ್ ಅಂದರೆ ಈ ವಿಲೇಜಲ್ಲಿ ನಿಮಗೆ ಅಗತ್ಯವಾದಂಥ ವಸ್ತುಗಳು ಪ್ರತಿಯೊಂದು ಕೂಡ ಸಿಗುತ್ತೆ. ಅಂದರೆ ಕಬ್ಬಳ್ಳಿ ಅಂತ ಏನು ಬರೆದಿದೆ, ಇದೇ ವಿಲೇಜ್ಗೆ ನಿಯರ್ ಬೈ ಇರೋದು. ಇಲ್ಲಿ ದೇವಸ್ಥಾನಗಳಾಗಲಿ ಪ್ರತಿಯೊಂದಾಗಲಿ ತುಂಬಾ ಒಂದು ಸವಲತ್ತುಗಳಿದೆ, ಅನುಕೂಲಗಳಿವೆ. ಅಂಗಡಿಗಳಿದೆ, ಹಾರ್ಡ್ವೇರ್ ಶಾಪ್ಗಳಿದೆ, ಮೆಡಿಕಲ್ ಸ್ಟೋರ್ಗಳಿದೆ. ಪ್ರತಿಯೊಂದು ಕೂಡ ಇಲ್ಲಿ ಅವೈಲೇಬಲ್ ಇದೆ. ನೀವು ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ವಾಸ ಮಾಡ್ತೀವಿ ಅಂದರೂ ಕೂಡ ತುಂಬಾ ಚೆನ್ನಾಗಿದೆ. ಸಿಟಿ ಸವಾಸ ಸಾಕಪ್ಪ, ಹಳ್ಳಿಲಿ ಬಂದು ಇರ್ತೀನಿ ಅಂತಂದರೆ ತುಂಬಾ ಒಂದು ಅನುಕೂಲ ಆಗೋಂಥ ಇದು ಪ್ಲೇಸು. ಈಗೇನು ತೋರಿಸ್ತಿದ್ದಲ್ಲ, ಇದು ಗೌರ್ಮೆಂಟ್ ಹಾಸ್ಪಿಟ್ಲು. ತುಂಬಾ ಫೇಮಸ್ ಗೌರ್ಮೆಂಟ್ ಹಾಸ್ಪಿಟ್ಲು ಈ ಭಾಗದಲ್ಲಿ. ಡಿಸ್ಟಿಕ್ ಕಡೆಯಿಂದೆಲ್ಲ ಬರ್ತಾರೆ. ಡಿಸ್ಟಿಕ್ ಇನ್ನು ವಾಸ ಮಾಡ್ತಾರಲ್ಲ, ಅಲ್ಲಿ ಸಿಟಿಯವರು ಕೂಡ ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾರೆ, ಅಷ್ಟು ಫೇಮಸ್ ಆಗಿದೆ. ಇದೇನು ವಿಲೇಜ್ ಕಡೆ ನೋಡ್ತಾ ಇದ್ದಾರೆ, ಇದೇ ಸರ್ಕಲ್ಲು. ಮುಂದೆ ತೋರಿಸ್ಕೊಡ್ತೀನಿ. ಎಲ್ಲ ಹಾರ್ಡ್ವೇರ್ ಶಾಪ್ ಆಗ್ಬೋದು, ಬೇಕ್ರಿಗಳಾಗ್ಬೋದು, ಹೋಟೆಲ್ಸ್ ಎಲ್ಲ ಇದೆ ನೋಡಿ. ಇದು ಮೇನ್ ಸರ್ಕಲ್ಲು. ಫ್ಲ್ಯಾಗ್ ಆಗ್ತಾಯಿದೆ ನೋಡಿ. ನಾನು ವಿಲೇಜಿಂದ ಅಲ್ಲಿ ಜಮೀನ್ ಹತ್ರ ಒಂದು ಜೂಮ್ ಮಾಡಿ ತೋರಿಸ್ದೆ, ಇದೇ ಫ್ಲ್ಯಾಗ್ ಕಾಣ್ತಾ ಇದ್ದು ಅಲ್ಲಿ. ನೋಡಿ ಬಸ್ಗಳಂತೂ ತುಂಬಾ ಸಫಿಸಿಯೆಂಟ್ ಆಗಿದೆ. ಚಾಮರಾಜನಗರ ಕಡೆಯಿಂದ, ಗುಂಡ್ಲುಪೇಟೆ ಕಡೆಯಿಂದೆಲ್ಲ ಬಸ್ ಬರುತ್ತೆ ನೋಡಿ. ಕಬ್ಬಳ್ಳಿ, ಬೇಗೂರು ಅಂತ ಏನು ಬಸ್ ಇದೆ, ಇದು
1/2 ಒಂದು ಬಸ್ ಇದೆ ಬೇಗೂರಿಂದ. ಅಂದರೆ ಮೈಸೂರಿಂದ ತುಂಬ ಬಸ್ಗಳಿದೆ ಬೇಗೂರಿಗೆ, ಬೇಗೂರಿಂದ ಕಬ್ಬಳ್ಳಿಗೆ ಬಸ್ ಇದೆ ನೋಡಿ. ನಾನು ಈಗ ತೋರಿಸ್ತೇನಲ್ಲ ಈ ಬಸ್ ಸ್ಟ್ಯಾಂಡು, ಈ ದೇವಸ್ಥಾನ, ಇಲ್ಲೆಲ್ಲ ಶೂಟಿಂಗ್ ಆಗಿದೆ. ಒಂದು ಕ್ಲಿಪ್ ಹಾಕ್ತೀನಿ ಏನು ದೇವಸ್ಥಾನ, ಈ ಥರ ತುಂಬ ಶೂಟಿಂಗ್ ನಡೀತಾ ಇದೆ, ತುಂಬ ಶೂಟಿಂಗ್ ನಡೆದಿದೆ ಇಲ್ಲಿ ಏನೆಂದರೆ ಯಾಕೆ ಶೂಟಿಂಗ್ ಆಗುತ್ತೆ ಅಂತ ನೀವು ಅಂದ್ಕೋಬೋದು. ತೋರಿಸ್ಕೊಡ್ತೀನಿ ಮನೆ, ಅದನ್ನು ಕೂಡ ವಿಲೇಜ್ ನೋಡ್ತಾ ಇರ್ಬೋದು, ಪ್ರತಿಯೊಂದು ಕೂಡ ಅವೈಲೇಬಲ್ ಇದೆ ಇಲ್ಲಿ ತೊಟ್ಟಿ ಮನೆ ಅಂತ ಬರ್ತವೆ, ಹಳ್ಳಿ ಮನೆ, ತೊಟ್ಟಿ ಮನೆ ತುಂಬ ಜಾಸ್ತಿ ಇದೆ ಇಲ್ಲಿ. ಅದರಿಂದ ನೋಡಿ ಈ ಥರ ಏನು ಕಂಬಗಳಿದೆಯಲ್ಲ ಮರದ್ದು, ಈ ಥರ ತೊಟ್ಟಿ ಹಾಕಿ ಪ್ರತಿಯೊಂದು ಮನೆಯೂ ಈ ಥರ ತೊಟ್ಟಿ ಮನೆ ಆಗಿರ್ತವೆ. ತುಂಬ ದೊಡ್ಡ ದೊಡ್ಡ ಮನೆ ಮೇಲೆ, ಚಿಕ್ಕ ಮನೆ ಅಲ್ಲ, ತುಂಬಾ ದೊಡ್ಡ 100x100 ಆ ರೀತಿ ದೊಡ್ಡ ದೊಡ್ಡ ಮನೆ. ಇಲ್ಲಿ ಹಳ್ಳಿ ಕಡೆ ಮನೆ ಇರೋದ್ರಿಂದ ಏನಾಗುತ್ತೆ ಅಂದರೆ ಹಳ್ಳಿ ಫಿಲಮ್ ಶೂಟಿಂಗೆಲ್ಲ ತುಂಬಾ ನಡೆಯುತ್ತೆ ಅಲ್ಲಿ. ನೀವು ಅಬ್ಸರ್ವ್ ಮಾಡ್ತಾ ಇರೋದು ಪ್ರತಿಯೊಂದು ಮನೆಯೂ ಕೂಡ ತೊಟ್ಟಿ ಕಂಬ ಹಾಕಿ ಮಾಡಿದ್ದಾರೆ. ಆಮೇಲೆ ನೋಡಿ ಎಲ್ಲ ಪೇಂಟ್ ಎಲ್ಲ ಆಗಿದೆ ತುಂಬ ಚೆನ್ನಾಗಿ, ಅಂದರೆ ಯಾಕಂದರೆ ಇವೆಲ್ಲ ಶೂಟಿಂಗ್ ನಡೆಯೋಂಥ ಮನೆಗಳು. ಅದರಿಂದ ಇಲ್ಲಿ ತುಂಬ ಫಿಲ್ಮ್ ಶೂಟಿಂಗ್ ಆಗುತ್ತೆ. ಮತ್ತು ಟ್ರಾನ್ಸ್ಪೋರ್ಟೇಷನ್ ಪ್ರತಿಯೊಂದು ಕೂಡ ಅನುಕೂಲ ಇದೆ. ನೋಡಿದ್ರಲ್ಲ ವಿಲೇಜ್ ಹೇಗಿದೆ ಅಂತ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ದಯವಿಟ್ಟು ಕರೆ ಮಾಡಿ, ಖಂಡಿತ ಡೀಟೇಲ್ಸ್ ಕೊಡೋಣ. ಮಣ್ಣು ಕೂಡ ತುಂಬ ಚೆನ್ನಾಗಿದೆ, ನೀರು ಕೂಡ ಸಿಗುತ್ತೆ, ಪಕ್ಕದವ್ರು ಬೋರ್ ಹಾಕ್ಸಿದರೆ ನೀರು ಬಂದಿದೆ. ಮತ್ತು ಟ್ರಾನ್ಸ್ಪೋರ್ಟೇಷನ್ ಕೂಡ ತುಂಬ ಅನುಕೂಲ ಆಗಿದೆ. ರೇಟು ಕೂಡ 85 ಲಕ್ಷ ಟೋಟಲ್ ಹೇಳ್ತಾ ಇದ್ದಾರೆ, ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗ್ಬೋದು, ಎದುರುಗಡೆ ಮಾತಾಡ್ಸೋಣ. ದಯಮಾಡಿ ಇಂಟ್ರೆಸ್ಟ್ ಇರೋರು ಕರೆ ಮಾಡಿ. 20 ಸಿಗುತ್ತೆ 25 ಸಿಗುತ್ತೆ ಅಂತ ಕೇಳಕ್ಕೆ ಹೋಗ್ಬಿಟ್ಟು ದಯವಿಟ್ಟು. ಪ್ರೈಸು, ಡಿಸ್ಟೆನ್ಸು ಪ್ರತಿಯೊಂದು ಹಾಕಿರ್ತೀನಿ ವೀಡಿಯೋಲಿ, ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿ. ಇದು ಹೊರತುಪಡಿಸಿ ಇನ್ನೇನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ದಯಮಾಡಿ ನನಗೆ ಕರೆ ಮಾಡಿ, ಖಂಡಿತ ಡೀಟೇಲ್ಸ್ ಕೊಡ್ತೀನಿ. ಮತ್ತು ಜಮೀನು ಕರ್ಕೊಂಡೋಗಿ ತೋರಿಸೋಣ. ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.